ಒಂದು ಸಿನಿಮಾಗೆ ನಾಯಕ ಆಗಬೇಕು, ನಂದೇ ಆಗಿರತಕ್ಕಂಥ ಒಂದು ಛಾಪನ ಮೂಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬರೋಬ್ಬರಿ 7 ವರ್ಷಗಳ ಜರ್ನಿ ಮಾಡಿರ್ತಕ್ಕಂತಹ ಭಗತ್ ಆಳ್ವ ಹೆಜ್ಜಾರು ಮುಖಾಂತರ ಈಗ ಮೊದಲ ಬಾರಿಗೆ ನಾಯಕರಾಗ್ತಾ ಇದ್ದಾರೆ. ಗಾಂಧಿನಗರಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಈಗಾಗಲೇ ಒಂದೂರಲ್ಲಿ ರಾಜಾರಾಣಿ ಸೀರಿಯಲ್ ಮುಖಾಂತರ ಕನ್ನಡಿಗರ ಮನೆ ಮಾತಾಗಿರ್ತಕ್ಕಂತಹ ಭಗತ್ ನಮ್ಮ ಜೊತೆ ಇದ್ದಾರೆ. ಭಗತ್ ಸಹಜವಾಗಿ ಅಂದರೆ ಆರಂಭದಲ್ಲಿ ಕಲಾ ಕನಸುಗಳು ಶುರುವಾದಾಗ ಒಂದು ಸಿನಿಮಾ ಮಾಡಬೇಕು ಅನ್ನೋಂಥದ್ದು ಸರಳವಾದ ಮಾತಲ್ಲ. ಕಡೆಗೂ ಒಬ್ಬ ನಾಯಕರಾಗಿ ಎಂಟ್ರಿ ಕೊಡ್ತಾ ಇದ್ರಿ. ಹೇಗಿದೆ ಫಸ್ಟ್ ಸಿನಿಮಾ ಹೆಜ್ಜಾರು? ಖುಷಿ ಆಗ್ತಿದೆ, ಬಟ್ ಅದೇ ಒಂದು ಎಕ್ಸೈಟ್ಮೆಂಟ್ ಏನಿರುತ್ತೆ ಅದೆಲ್ಲ ಸ್ಟಾಪ್ ಆಗುತ್ತೆ. ರಿಲೀಸಿಂಗ್ ಡೇಟ್ ಹತ್ತಿರ ಬರ್ತಾ ಇದ್ದಂಗೆ ಆ ಎಕ್ಸೈಟ್ಮೆಂಟ್ ಎಲ್ಲ ಸ್ಟಾಪ್ ಆಗುತ್ತೆ. ಯಾಕೆಂದರೆ ತುಂಬ ಕೆಲಸಗಳಿರುತ್ತೆ. ಪ್ರಮೋಷನ್ಸ್ ಅಷ್ಟೊಂದು ಈಸಿ ಇಲ್ಲ. ಬಿಕಾಸ್ ಇವಾಗಿನ ಸಿಚುವೇಶನ್ಸಿಗೆ ತುಂಬ ಪ್ರಮೋಷನ್ಸ್ ತುಂಬ ಕಡೆಯಿಂದ ಪ್ರೆಷರ್ ಇರುತ್ತೆ. ಯೋಚನೆ ಮಾಡೋದು ತುಂಬ ಅಷ್ಟೊಂದಿದೆ. ಜನರಿಗೆ ತಲುಪಿಸೋದೇ ತುಂಬ ದೊಡ್ಡ ಟಾಸ್ಕ್ ಆಗಿದೆ. ನೋಡಿ, ಇವಾಗ ಹೆಜ್ಜಾರು ಅನ್ನೋದು ಪ್ಯಾರಲಲ್ ಲೈಫ್ ಸ್ಟೋರಿ ಕತೆ. ಒಂದು ಹೊಸ ಕಾನ್ಸೆಪ್ಟು, ಈ ಕಾನ್ಸೆಪ್ಟ್ ಇದ್ದು ಕಮರ್ಷಿಯಲ್ ಎಲಿಮೆಂಟ್ಸ್ ಇದ್ದು ನಮಗೆ ರೀಚ್ ಮಾಡಿಸೋದು ಕಷ್ಟ ಆಗ್ತಿದೆ. ಜನರಿಗೆ ರೀಚ್ ಮಾಡಿಸಿದ್ರೆ ಸಾಕು ಅನ್ನೋ ಮೈಂಡ್ಸೆಟಲ್ಲಿ ನಾವು ಇದ್ದೀವಿ. ಎಂಜಾಯ್ ಮಾಡೋದಲ್ಲಿ ಹೇಳಿ. ಇದೆಲ್ಲದ್ರ ಜೊತೆಗೆ ಅಂದರೆ ಸಹಜವಾಗಿ ಸೀರಿಯಲಲ್ಲಿ ಮುಖಾಂತರ ಜನರ ಮನೆ ಮಾತಾಗಿರ್ತೀರಿ. ಸೊ ಈಗ ಸಿನಿಮಾಗೆ ಅಂತ ಬಂದಾಗ ಈ ಹೆಂಗೆ ಏನು ಚಾಲೆಂಜ್ ಇತ್ತು ನಿಮಗೆ ಫಸ್ಟ್ ಸಿನಿಮಾಗೆ ಅಂತ? ಸೀರಿಯಲ್ ಅನ್ನೋದು ಬಿಟ್ಟು ನಮ್ಮ ಪರ್ಸ್ನಲ್ ಆಗಿ ತೊಗೊಳೋದಾದರೆ ಒಂದು ನಾರ್ಮಲ್ ಕೆಲಸ ಅದು. ಅಂದರೆ ನಾರ್ಮಲ್ ಕೆಲಸ ಅನ್ನೋದಕ್ಕಿಂತನೂ ಡೈಲಿ ರುಟೀನ್ ಕೆಲಸ ಅದು. ಸಿನಿಮಾ ಅನ್ನೋವಾಗ ಒಂದು ಪ್ರಿಪ್ರೇಷನ್ಸ್ ಬೇರೆಯೇ ಇರುತ್ತೆ. ಫುಲ್ ಬಾಡಿ ಆಗಲಿ ನಮ್ಮ ಮೇಂಟೆನೆನ್ಸ್ ಬೇರೆ ರೀತಿ ಇರಬೇಕು. ಅದಕ್ಕೆ ಎಂಥ ವರ್ಕೌಟ್ಸ್ ಮಾಡಬೇಕು, ಆ ಥರದ್ದೇ ಪ್ರಿಪ್ರೇಷನ್ಸ್ ಇರುತ್ತೆ. ಸೊ ಸಿನಿಮಾ ಇಸ್ ಅ ಡಿಫ್ರೆಂಟ್ ಥಿಂಗ್, ಸೀರಿಯಲ್ ಇಸ್ ಅ ಡಿಫ್ರೆಂಟ್ ಥಿಂಗ್. ಈಗ ಫಸ್ಟ್ ಸಿನಿಮಾ ರಿಲೀಸ್ ಆಗೋ ಟೈಮಲ್ಲಿ ಒಂದಿಷ್ಟು ನಿಮಗೆ ಅಂದರೆ ಆ್ಯಸ್ ಯೂಶ್ವಲ್ ಸದ್ಯಕ್ಕೆ ಎಲ್ಲ ಕಡೆ ಹೆಂಗೂ ಜೋರಾಗಿದೆ, ನಿಮಗೂ ಕೂಡ ಒಂದಿಷ್ಟು ಸಮಸ್ಯೆ ಮಾಡ್ತು ಅನ್ನೋವಂಥದ್ದು. ಹೆಂಗೆ ರಿಕವರ್ ಆಗ್ತಾ ಇದ್ದೀರಿ? ಹೆಂಗೆ ಸಿನಿಮಾದ ಆ್ಯಕ್ಟಿವಿಟೀಸಲ್ಲಿ ಭಾಗಿಯಾಗ್ತಾಯಿದ್ದೀರಿ? ಪ್ರಮೋಷನ್ ಇದೆ ಅನ್ನೋದಕ್ಕೆ ನಾನು ರಿಕವರಿ ಆಗಿರೋದು. ಇಲ್ಲಾಂದರೆ ಪಕ್ಕ ನಾನು ಬೆಡ್ ರಿಡನ್ ಆಗಿರ್ತಿದ್ದೆ. 2 days ರೆಸ್ಟಲ್ಲೇ ಇದ್ದೆ. ಬಟ್ ಇವಾಗ ಓಕೆ, ಫೈನ್, ಮಾಡಲೇಬೇಕಲ್ವ. 19th ರಿಲೀಸು. ಸೊ ಫ್ರೈಡೇ ಒಳಗಡೆ ಅಷ್ಟೇ ನಾನು ಸ್ಟ್ರಾಂಗ್ ಆಗಿದ್ದರೆ ಇನ್ನೂ ಕೆಲಸ ಮಾಡ್ಬೋದಲ್ವ. ಹಾಗಾಗಿ ಓಕೆ. ಈಗ ಫಸ್ಟ್ ಸಿನಿಮಾ ತುಂಬ ನಿರೀಕ್ಷೆ ಇರ್ತಕ್ಕಂಥದ್ದು, ನಿಮಗೆ ಆಗಿರ್ತಕ್ಕಂಥ ಒಂದಿಷ್ಟು ಆಲೋಚನೆಗಳಿರುತ್ತೆ. ನಿಮ್ಮ ಪಾತ್ರ ಪರ್ಟಿಕ್ಯುಲರಾಗಿ ಏನು ಹೇಗೆ ಅನ್ನುವಂಥದ್ದನ್ನು ಜನರನ್ನ ಸೆಳೆಯುವಂಥ ರೀತಿಯಲ್ಲಿ ಕನೆಕ್ಟ್ ಆಗ್ಬೋದು ಅಂತ. ಯಾವಾಗಲೂ ನಾನು ಆಡಿಯನ್ಸ್ ಆಗಿ ಹೇಳೋದು, ನನಗೆ ಸಿನಿಮಾ ನೋಡಬೇಕು ಅಂದರೆ ನಾನೊಂದು ಒಳ್ಳೆ ಟ್ರೇಲರು, ಒಂದು ಟೀಸರ್ ನೋಡಿಬಿಟ್ಟು ಸಿನಿಮಾ ನೋಡೋಕೆ ಹೋಗ್ತೀನಿ. ನಮ್ಮ ಎರಡೂ ಕಂಟೆಂಟು, ಟೀಸರ್ ಆಗಲಿ ಟ್ರೇಲರ್ ಆಗಲಿ, ಒಂದು ಸಲ ನೋಡಿಬಿಟ್ರೆ ಥಿಯೇಟ್ರಿಗೆ ಖಂಡಿತ ಬರ್ತಾರೆ ಅನ್ನೋ ನಂಬಿಕೆ ನನಗಿದೆ. ಆಮೇಲೆ ಅದೇ ಥರ ನೋಡಿರೋರೆಲ್ಲರೂ ಏನು ಮೆಸೇಜಸ್ ಬರುತ್ತೆ ಅಂದರೆ, ಈಗ ನಾರ್ಮಲಿ ನೀವು ಕಮೆಂಟ್ ಹೊಡೆಯೋದು, ಆಮೇಲೆ ಸಿನಿಮಾ ಬಗ್ಗೆ ಹೇಳೋದು, ಫೇಕಾಗಿ ಹೇಳೋದು ಗೊತ್ತಾಗ್ಬಿಡುತ್ತೆ. ಜನರು, ನಮ್ಮ ಫ್ರೆಂಡ್ಸೇ ಹೇಳೋದು ಗೊತ್ತಾಗುತ್ತೆ. ನಮ್ಮ ಆಡಿಯನ್ಸ್ ಹೇಗಿದೆ ಅಂದರೆ, ನಮ್ಮ ಮನೇಲಿ ಚೆನ್ನಾಗಿಲ್ಲ ಅಂದರೆ ಉಗ್ದಾಕ್ಬಿಡ್ತಾರೆ. ಸೊ ಅವರೇ ಮೆಚ್ಕೊಂಡಿದ್ದಾರೆ ಅಂದರೆ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಈಗಾಗಲೇ ಅಂದರೆ ರಾಮ್ಜಿ ಅವ್ರು ಹೇಳ್ತಾ ಇದ್ರು, ಸುದೀಪ್ ಸರ್ ಹೇಳೋದಂಗೆ ಕೆಲವರು ಅಪ್ರಿಷಿಯೇಟ್ ಮಾಡಿದ್ದಾರೆ ಅನ್ನೋಂಥದ್ದನ್ನು. ಸೊ ಅಪ್ರಿಷಿಯೇಷನ್ ಸಿಕ್ಕಿರುವಂಥದ್ರ ಬಗ್ಗೆ ಏನು ಹೇಳಿದ್ದಾರೆ, ಹೇಗೆ ಅನ್ನೋದು? ಈಗ ಸುದೀಪ್ ಸರೇ ದೊಡ್ಡ ಅಪ್ರಿಷಿಯೇಷನ್ಸು. ನಮಗೂ ಅಷ್ಟೇ, ಟೀಮ್ಗೂ ಅಷ್ಟೇ. ಸಿನಿಮಾನು ಅದೇ ಕಂಟೆಂಟ್ ನೋಡಿನೇ ಮಾತಾಡಿರೋದು. ಕಂಟೆಂಟ್ ಚೆನ್ನಾಗಿದ್ದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಹಾಗೆ ಜಗ್ಗೇಶ್ ಸರು ಹಾಗೆ ಹೇಳಿದ್ರು. ತುಂಬ ಜನರು ಅದನ್ನು ಎಪ್ರಿಷಿಯೇಟ್ ಮಾಡಿದ್ದಾರೆ. ಸೊ ಎಪ್ರಿಷಿಯೇಟ್ ಮಾಡಿದ್ರು ಜನರನ್ನ ನಾವು ಥಿಯೇಟ್ರಿಗೆ ಕರ್ಕೊಂಬರೋದಿದೆಯಲ್ಲ, ಅದು ತುಂಬ ದೊಡ್ಡ ಟಾಸ್ಕು. ಅದನ್ನು ಮಾಡ್ತಾಯಿದ್ದೀವಿ. ಖಂಡಿತ ಸಕ್ಸಸ್ಫುಲ್ ಆಗ್ತೀವಿ ನಾವು ಅದನ್ನು. ಫೈನಲಿ ಮೊದಲ ಸಿನಿಮಾ ಹೆಜ್ಜಾರು ರಿಲೀಸ್ ಆಗ್ತದೆ. ಹೆಜ್ಜಾರು ಅಂದರೆ ಏನು, ಆಡಿಯನ್ಸ್ಗೆ ಕನೆಕ್ಟ್ ಆಗ್ಬೋದು, ಏನು ಹೇಳ್ತೀರಾ? ಒಂದೊಳ್ಳೆ ಕಮರ್ಷಿಯಲ್ ಸಿನಿಮಾ, ಕಂಟೆಂಟ್ ವಿತ್ ಕಮರ್ಷಿಯಲ್ ಸಿನಿಮಾ ನೋಡಬೇಕಾ, ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕಾ, ದಯವಿಟ್ಟು ಹೆಜ್ಜಾರು ಸಿನಿಮಾ ನೋಡಿ. ಯಾಕೆಂದರೆ ಪ್ರತಿಯೊಂದು ಎಲಿಮೆಂಟು ನಾವು ಥಿಯೇಟ್ರಿಗೋಸ್ಕರನೇ ಮಾಡಿರೋದು. ಮ್ಯೂಸಿಕ್ಕಿಂದ ಹಿಡಿದು, ಆರ್ಟಿಸ್ಟ್ ಪರ್ಫಾರ್ಮೆನ್ಸಿಂದ ಹಿಡಿದು, ಡೈರೆಕ್ಷನ್ ಆಗಲಿ, ಸ್ಕ್ರೀನ್ ಪ್ಲೇ ಆಗಲಿ, ಎಲ್ಲನೂ ಸ್ಕ್ರಿಪ್ಟು ವರ್ಕು ಅಷ್ಟೇ ಥಿಯೇಟ್ರಿಗೆ ಅಂತಲೇ ಮಾಡಿರೋದು. ನೀವು ಥಿಯೇಟ್ರಲ್ಲಿ ಎಂಜಾಯ್ ಮಾಡೋಂಥದ್ದನ್ನು ಟಿ ವಿಯಲ್ಲಿ ಎಂಜಾಯ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ, OTT ಎಂಜಾಯ್ ಮಾಡೋಕ್ಕಾಗೋದೇ ಇಲ್ಲ. ಸೊ ಥಿಯೇಟ್ರಿಗೆ ಬಂದು July 19 ಸಿನಿಮಾ ನೋಡಿ. ಹೆಜ್ಜಾರು ತುಂಬ ಅದ್ಭುತ ಸಿನಿಮಾ ಆಗುತ್ತೆ, ಇದಕ್ಕೆ ನಾನು ಗ್ಯಾರಂಟಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದಿಷ್ಟು ಭರತ್ ಆಳ್ವ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಂತೇಶ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.